ನಮಸ್ಕಾರ, ವೆಲ್ಕಮ್ ಟು 4M ಸೀರೀಸ್. 4M ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಈ ಮಂಕಿ ಮೈಂಡನ್ನು ಮ್ಯಾನೇಜ್ ಮಾಡಿದವರು, 4Mನ ರೀಚ್ ಆದವರು, ದೇ ಆಲ್ವೇಸ್ ಲೀಡ್, ಅಂದರೆ ಲೀಡರ್ ಆಗಿ ನಿಲ್ತಾರೆ, ಬೇರೆಯವರು ಅವರನ್ನು ಫಾಲೋ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಒಂದು ಆಲೋಚನೆ ಕೂಡ. ಹಾಗೆ ಎಲ್ಲರೂ ಬಾಳಬೇಕು, ಆ ರೀತಿ ಯೋಚನೆ ಮಾಡಬೇಕು, ಆ ಒಂದು ಥಾಟ್ ಪ್ರಾಸೆಸ್ಗೆ ಬರಬೇಕು ಅಂತ. ಈ ಮ್ಯಾನೇಜ್ ಮಾಡುವಾಗ ಲೀಡ್ ಮಾಡೋದು ಅಂತ ಹೇಳ್ತೀವಲ್ಲ, ಲೀಡ್ ಮಾಡೋರನ್ನ ಲೀಡರ್ ಅಂತೀವಿ. ಹಾಗಿದ್ರೆ ಲೀಡರ್ ಹೇಗಿರಬೇಕು? ಕ್ವಾಲಿಟೀಸ್ ಏನಿರುತ್ತೆ? ಪ್ರೆಸೆಂಟ್ ಸಿನಾರಿಯೋನಲ್ಲಿ ಬೀಟ್ ಎನಿ ಫೀಲ್ಡ್ ಎನಿವೇರ್, ಲೀಡರ್ ಅಂದರೆ ಹೇಗೆ ಇದ್ದಾರೆ, ಇರೋದು ಸರಿನಾ ನಮ್ಮ ಸಿಸ್ಟಮಲ್ಲಿ? ಲೀಡರ್ಶಿಪ್ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ, ಹೇಗಿದೆ, ಹೇಗಿರಬೇಕು? ಆಸ್ ಸಿಂಪಲ್ ಆಸ್ ದಟ್ ತಿಳ್ಕೊಳ್ಳೋಣ ಫ್ರಮ್ ದ ಮ್ಯಾನ್ ಹಿಮ್ಸೆಲ್ಫ್, ಯೋಗಾತ್ಮ ಶ್ರೀಹರಿ ಅವರಿಂದ. ಸರ್, ವೆಲ್ಕಮ್ ಟು ದ ಶೋ. ಲೀಡರ್, ನೀವು ನಮ್ಮ ಲೀಡರ್. ಸೊ ನಾವು ಇನ್ಸ್ಪೈರ್ ಆಗ್ತೀವಿ ಒಂದಷ್ಟು, ಪ್ರತಿನಿತ್ಯ ಮಾತಾಡ್ತೀವಿ, ವರ್ಕ್ ಸ್ಟೈಲ್ ನೋಡ್ತೀವಿ, ನಿಮ್ಮ ಪ್ರೊಫೆಷನಲಿಸಮ್ ನೋಡ್ತೀವಿ, ಪ್ರೊಫೆಷನಲ್ ಗ್ರೋತ್ಗೆ ಆ್ಯಂಡ್ ಆಸ್ ವೆಲ್ ಆಸ್ ಪರ್ಸನಲ್ ಗ್ರೋತ್ಗೆ ಒಂದು ಪರ್ಸನಾಲಿಟಿ ಆಗಿ ನೋಡಿ ವಿ ಗೆಟ್ ಇನ್ಸ್ಪೈರ್ಡ್. ರಾದರ್ ಬೇರೆ ಬೇರೆ ಜಾಗಗಳಿದೆ, ಬೇರೆ ಬೇರೆಯ ಲೀಡರ್ ಇರ್ತಾರೆ, ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಇವತ್ತಿನ ಪ್ರೆಸೆಂಟ್ ಸಿನಾರಿಯೋನಲ್ಲೂ ಅಥವಾ ಒಂದು ಲೀಡರ್ ಅಂದರೆ ಹೇಗಿರಬೇಕು ಅಂತ ನಿಮ್ಮ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಹೌ ಡು ಯು ಪುಟ್ ಇಟ್ ಅಕ್ರಾಸ್? ಬ್ಯೂಟಿಫುಲ್ ಥಾಟ್. ನಾನೊಂದು RSS ಶಾಖೆಗೆ ಹೋಗ್ತಾ ಇದ್ದೆ, 6-7 ವರ್ಷ ನನಗವಾಗ. ಅಲ್ಲಿ ಮುಖ್ಯ ಶಿಕ್ಷಕ ಅಂತ ಇರ್ತಾರೆ, ಅವ್ರು ಆಟ ಆಡಿಸೋದು. ಆ ಶಾಖೆಯನ್ನು ಅಂದರೆ ನಮ್ಮನ್ನೆಲ್ಲ ಯಂಗ್ಸ್ಟರ್ಸ್ನ ಎಂಗೇಜ್ ಮಾಡೋದು, ಒಂದು 1.5 ಅವರ್ಸ್ ಎಂಗೇಜ್ ಮಾಡೋದು. ಅದಾದಮೇಲೆ ನಮ್ಮ ಪಾಡಿಗೆ ನಾವು ಹೋಗೋದು. ಅಲ್ಲಿ ನಮಗೆ ಒಬ್ಬರು ದ್ವಾರಕಿ ಅಂತ ಇದ್ದರು, ನಂಗೆ ಈಗಲೂ ನೆನಪಿದೆ. ಶಾಖೆ ಮುಗಿದ ಮೇಲೆ ನಮ್ಮನ್ನು ಅವರ ರೂಮ್ಗೆ ಕರ್ಕೊಂಡು ಹೋಗೋದು, ಅನ್ಮ್ಯಾರಿಡ್ ಅವರು ರೂಮ್ಗೆ ಕರ್ಕೊಂಡು ಹೋಗೋದು, ಬಾದಾಮಿ ಹಾಲು ಕೊಡೋದು. ನಮ್ಗೊಂದು 3-4 ಜನ, ಎಲ್ಲ ನಂಗೆ 7 ವರ್ಷ, ನಮ್ಮ ಸುತ್ತಮುತ್ತ ಇದ್ದವರೆಲ್ಲ 7, 8, 10 ವರ್ಷದ ಒಳಗೆ. ನಮಗೆ ಥಾಟ್ ಪ್ರೋಸೆಸ್ಸಲ್ಲಿ ಒಂದು ಅಫೆಕ್ಷನೇಟ್ ಸಿಸ್ಟಮನ್ನು ಕ್ರಿಯೇಟ್ ಮಾಡೋರು. ಟೀ ಕೊಡೋದು, ಹಾಲು ಕೊಡೋದು, 2 ಗ್ಲೂಕೋಸ್ ಬಿಸ್ಕೆಟ್ ಕೊಡೋದು. ಯಾಕೆ ಅವ್ರನ್ನ ನಾನು ಇವತ್ತಿನವರೆಗೂ ಮರೀಲಿಕ್ಕಾಗಲಿಲ್ಲ? ಆ ಐಡಿಯಾಲಜಿ ಆಫ್ ಬೀಯಿಂಗ್ ಟುಗೆದರ್ ಅಂತ, ಒಟ್ಟಿಗೆ ಇರಬೇಕು. ಅವ್ರಿಗೆ ಏಜ್ ಬೇರೆ, ಅವ್ರಿಗೊಂದು 28-30 ವರ್ಷ ಇರಬೇಕು ಅವಾಗ, ನನಗೆ ಏಜ್ ಬೇರೆ. ಆದರೆ ಇಷ್ಟು ಗ್ಯಾಪನ್ನು ಅವರು ಕನೆಕ್ಟ್ ಮಾಡಿದ್ರಲ್ಲ, ಒಂದು ಹಾಲು ಕೊಡೋದ್ರಲ್ಲಿ, 2 ಬಿಸ್ಕೆಟ್ ಕೊಡೋದ್ರಲ್ಲಿ. ಆ್ಯಂಡ್ ಇದು ಪ್ರತಿನಿತ್ಯ ಆಗ್ತಾಯಿತ್ತು. ಅಂಥದ್ದೇನಿತ್ತು? ಬಿಕಾಸ್ ಹೆತ್ತಪ್ಪ ಅಮ್ಮ ಜೊತೆಲಿ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿರು ಜೊತೆಲಿ ಇರ್ತಾರೆ, ಹುಟ್ಟಿದಾಗಿಂದ ಜೊತೆಲಿ ಇರ್ತಾರೆ, ಆದರೂ ಅಟ್ ಸಮ್ ಪಾಯಿಂಟ್ ವಿ ಡೋಂಟ್ ಲೈಕ್ ಟು ರಿಮೆಂಬರ್. ಹಾಗೆ ಯಾಕೆ ಇವ್ರ ನೆನಪಿನಲ್ಲಿ ಉಳಿದಿದ್ದಾರೆ ಅಂತ ಏನು ನಡೀತಂಥದ್ದು? ಇಷ್ಟೇ, ಅಫೆಕ್ಷನೆ. ತನ್ನ ಹತ್ರ ಇದ್ದದ್ದನ್ನು ಇನ್ನೊಬ್ಬರಿಗೆ ಹಂಚಿದವನೇ ಲೀಡರ್. ಲೀಡರ್ ಆ ಕ್ಷಣಕ್ಕೆ, ಅವತ್ತಿನಿಂದ ಇವತ್ತಿನವರೆಗೆ ಅವ್ರು ನನ್ನ ತಲೆಯಲ್ಲಿ ನನಗಿಂತ ಹಿರಿಯರು ಲೀಡರೇ. ಹಾಗೆ ಒಂದು ಸಿಸ್ಟಮಲ್ಲಿ, ನಾನೊಂದು ಪೊಲಿಟಿಕಲ್ ಸಿಸ್ಟಮ್ ಒಳಗೆ ಇದ್ದೆ. ಒಂದು 25-30 ವರ್ಷ ಇದ್ದೆ. ಆ ಸಿಸ್ಟಮಲ್ಲಿ ನನ್ನನ್ನು ಆ ಸಿಸ್ಟಮ್ ಒಳಗೆ ಕರ್ಕೊಂಬಂದವರು ವಿಜಯ್ ಕುಮಾರ್ ಅಂತ. ಅರ್ಲಿಯರ್ ಬೆಂಗಳೂರಿನ ಜಯನಗರ MLA ಆಗಿದ್ದರು. ಆ MLA ಆಗೋಕ್ಕೂ ಮುಂಚಿನಿಂದನೂ ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಇತ್ತು. ನಂಗೆ ಅವ್ರಿಗೂ 10 ವರ್ಷ ಡಿಫ್ರೆನ್ಸ್, ಅವ್ರು ನನಗಿಂತ ಹಿರಿಯರು. ಕರ್ಕೊಂಬಂದರು. ಆ 10 ವರ್ಷದ ಗ್ಯಾಪ್ ನನಗೆ ತೋರಿಸ್ಲೇ ಇಲ್ಲ ಅವರು. ಬೆಳಗ್ಗೆ 6 ಗಂಟೆಗೆ ನಮ್ಮಿಬ್ಬರ ಕೆಲಸ ಶುರು ಆದರೆ ರಾತ್ರಿ 10 ಗಂಟೆವರೆಗೂ ಒಟ್ಟಿಗೆ ಇರ್ತಾಯಿದ್ವಿ. ಸಂದರ್ಭ ಬಂದರೆ ನನ್ನನ್ನು ಹೇಗೆ ಪರಿಚಯ ಮಾಡಿಕೊಡೋರು ಅಂತಂದರೆ, ಅವರಷ್ಟು ಅಥವಾ ಅವರಿಗಿಂತ ಎತ್ತರವಾಗಿ ನನ್ನನ್ನು ಅವ್ರ ಫ್ರೆಂಡ್ಸ್ ಜೊತೆ ಪರಿಚಯ ಮಾಡಿಕೊಡ್ತಾಯಿದ್ರು. ಕೆಲಸ ತಾನು ಮಾಡೋರು, ಐಡಿಯಾ ಅವ್ರದ್ದು. ಆದರೆ ಈ ಕೆಲಸ ಮಾಡಿದ್ದು ಇವರು ಅಂತ ನಂಗೆ ಪರಿಚಯ ಮಾಡಿಕೊಡೋರು. ಆ ಕ್ರೆಡಿಟ್ಸ್ ಎಲ್ಲ ನನಗೆ ಕೊಡೋರು. ಕೆಲಸ ಮಾಡಿದ್ದವರು, ಐಡಿಯಾ ಅವ್ರದ್ದು, ರಿಸೋರ್ಸಸ್ ಅವ್ರದ್ದು, ನನ್ನ ನೆಪ ಮಾಡ್ಕೋತಾ ಇದ್ರು. ಆದರೆ ಆ ನೆಪದ ಏನೇನು ಕ್ರೆಡಿಟ್ಸ್ ಬರುತ್ತೆ, ಈ ಕಾರ್ಯಕ್ರಮ ಚೆನ್ನಾಗಾಯಿತು, ಇದಾಯಿತು ಅಂತಂದಾಗ, ಯಾರು ಅಂದರೆ ಹರಿ ಮಾಡಿದ್ದು ಅನ್ನೋರು. ಹೆಂಗೆ ನೆನಪಲ್ಲಿ ಉಳಿತಾರೆ ಅಂದರೆ, ಹೀಗೆ ತಾನು ಕೆಲಸ ಮಾಡೋದು, ತನ್ನ ಐಡಿಯಾ, ತನ್ನ ರಿಸೋರ್ಸಸ್, ಅದಕ್ಕೇನೇನು ಬೇಕು ಎಲ್ಲವೂ ಅವರೇ ರೆಡಿ ಮಾಡ್ತಾ ಇದ್ದಿದ್ದು, ನನ್ನ ಮುಖಾಂತರ ಮಾಡಿಸೋರು ಅಷ್ಟೆ. ಆ್ಯಂಡ್ ಐ ಸಿ ಯು ಡೂಯಿಂಗ್ ದ ಸೇಮ್. ಒಂಥರ ಲೆಗಸಿ ಕಂಟಿನ್ಯೂಸ್. ಅವರು ಲೀಡರ್. ಹೀಗೆ ಬೇಕಾದಷ್ಟು ಜನ ಇದ್ದಾರೆ.
ಬೇಕಾದಷ್ಟು ಜನ ಇದ್ದಾರೆ ಅಂದ್ರೆ ಇವತ್ತಿಗೂ ಇದ್ದಾರಾ? ಬಿಕಾಸ್ ಇದ್ದಾರೆ. ವಿ ಸಿ ಎಷ್ಟು ರಿಸೋರ್ಸ್ ಏನಿದೆ ಸುತ್ತ ಎಲ್ಲ ಬಳಸ್ಕೊಂಡು ಕ್ರೆಡಿಟ್ ತಗೊಳ್ಳುವವರ ಸಂಖ್ಯೆ ಜಾಸ್ತಿ. ಹೌ ಅ ಲೀಡರ್ ಶುಡ್ ಬಿ ಆಕ್ಚುಲ್ ಆಗಿ ಅಕಾರ್ಡಿಂಗ್ ಟು ಯು? ವಾಟ್ ಇಸ್ ಡೆಫಿನೇಷನ್ ಆಫ್ ಲೀಡರ್? ನನ್ನನ್ನು ತುಂಬ ಜನ ಕೇಳ್ತಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮಾಡಿದಾಗ ನಂದೊಂದು ಟೀಮು ಎಲ್ಲ ಕಾರ್ಯಕ್ರಮ ಮಾಡಿಬಿಟ್ಟು ಯಾವುದೋ ಮೂಲೆಯಲ್ಲಿ ಹೋಗಿ ನಿಂತ್ಕೋತೀವಿ. ನಂದೇ ಥಾಟ್ ಪ್ರೋಸೆಸ್ಸಲ್ಲಿರುವ ವಿಜಯ್ ಕುಮಾರ್ ಜೊತೆ ಗ್ರೂ ಆಗಿರುವ ಒಂದಷ್ಟು ಜನ ಇದ್ದೀವಿ ನಾವು. ಓಕೆ. ವಿಜಯ್ ಕುಮಾರ್ ಯಾವತ್ತೂ ಸ್ಟೇಜ್ ಹತ್ತುತ್ತಾ ಇರಲಿಲ್ಲ. ಯಾರಾದರೂ ಕ್ರೆಡಿಟ್ ತೊಗೋಬೇಕು ಅಂದರೆ ಅವ್ರನ್ನ ಹತ್ತಿಸಿ, ಇನ್ನೋರು ಯಾರು ಕೆಲಸ ಮಾಡಿದಾರೋ ಅವ್ರನ್ನ ಹತ್ತಿಸಿ ಮೇಲ್ಗಡೆ ಅವ್ರು ಕೂತ್ಕೋಬೇಕು, ಅವ್ರು ಅರ್ಹರು ಅದಕ್ಕೆ. ನನ್ನ ಅವರ ಒಡನಾಟ ಒಂದು 25 ವರ್ಷಕ್ಕೂ ಪ್ಲಸ್ ಜಾಸ್ತಿ. ಅಂದರೆ ಸಾಧಾರಣದ ಒಡನಾಟಕ್ಕಿಂತ ಒಂದು 10-12 ಗಂಟೆಗಳ ಒಡನಾಟ ಪ್ರತಿನಿತ್ಯ. ಹಾಗೆ 25 ವರ್ಷಗಳು. ಒಂದಿನನೂ ನನ್ನ ಕ್ರೆಡಿಟನ್ನು, ನನ್ನ ಕೆಲಸವನ್ನು ಅವ್ರ ಕ್ರೆಡಿಟ್ ತಗೊಂಡದ್ದಿಲ್ವೇ ಇಲ್ಲ ಈ 25 ವರ್ಷಗಳಲ್ಲಿ. ಡೆಫಿನೆಟ್ಲಿ ಎ ಮೆಂಟರ್, ಎ ಲೀಡರ್. ದೇವ್ರ ಹತ್ರ ಹೋಗಿ ನಾನೇನೋ ಕೇಳ್ಕೊಂಡ್ರೆ ದೇವ್ರು ನಂದೆಲ್ಲ ಕಿತ್ಕೊಂಡ್ಬಿಟ್ಟು ತಾನು ಅಂತ ಪ್ರೊಜೆಕ್ಟ್ ಮಾಡ್ಕೊಂಡ್ರೆ ನಾವು ದೇವ್ರ ಹತ್ರ ಹೋಗ್ತೀವ ಮತ್ತೆ? ಹಾಗೆ ಲೀಡರ್ಸ್ ಕೂಡ ಪವರ್ಫುಲ್ ಇದ್ರೆ ಲೀಡರ ಪವರ್ ಬಂದ್ಬಿಡತ್ತೆ. ಈಗ ಏನಾಗುತ್ತೆ, ಯಾರೋ ಒಬ್ಬ ಸಾಹುಕಾರ ಅಥವಾ ಒಂದು ಮ್ಯಾನೇಜ್ಮೆಂಟು, ದೊಡ್ಡ ಇಂಡಸ್ಟ್ರಿ, ನಮ್ಮ ಫಿಲ್ಮ್ಗಳೆಲ್ಲ ನೋಡಿದ್ದೀವಿ. ಅವರ ವಿರುದ್ಧ ವರ್ಕರ್ಸ್ ಎಲ್ಲ ನಿಂತ್ಕೋತಾರೆ. ಯಾರನ್ನ ಒಬ್ಬರನ್ನ ಪ್ರೊಜೆಕ್ಟ್ ಮಾಡ್ತಾರೆ, ನಮ್ಗೆ ಯಾರಿಗೂ ವಾಯ್ಸ್ ಇಲ್ಲ, ನೀನು ಹೋಗಿ ಅವ್ರ ಜೊತೆ ಮಾತಾಡು, ನಮಗೇನೇನು ಹಕ್ಕುಗಳು ಬೇಕೋ ಎಲ್ಲ ಕೊಡಿಸು ಅಂತ ಕೇಳ್ತಾರೆ. ನಾವು ನೋಡಿರೋ ಎಲ್ಲ ಮೆಜಾರಿಟಿ ಇದರಲ್ಲಿ ಇವನು ಹೋಗಿ ಹಕ್ಕು ಕೇಳಕ್ಕೆ ಹೋಗ್ತಾನೆ, ಅವರೊಂದು ಆಸೆ ಆಮಿಷ ತೋರಿಸ್ತಾರೆ, ಇವನು ಸೇಲ್ ಆಗ್ತಾನೆ, ಅವರ ಪರ ಬಂದು ಇಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಉಲ್ಟಾಗೋಗುತ್ತೆ. ಇದೆಲ್ಲವೂ ಇವತ್ತಿನವರೆಗೂ ನಡ್ಕೊಂಡು ಬಂದಿರೋದೇ ಹೀಗೆ. ಯಾರು ಐಡಿಯಾಲಜಿ ಮೇಲೆ ನಿಂತ್ಕೋತಾರೆ, ಲಾಂಗ್ ಟರ್ಮ್ ನಿಂತ್ಕೋತಾರೆ, ಸೇಲ್ ಆಗಲ್ಲ, ಬೆಳೀತಾರೆ, ಬೆಳೆಸ್ತಾರೆ, ಆ ಇಡೀ ಯಾವ ಸಮುದಾಯದ ಜೊತೆಗೆ ಬದುಕಿದ್ದಾರೆ ಆ ಸಮುದಾಯವನ್ನು ಚೆನ್ನಾಗಿ ನಡೆಸ್ಕೋತಾರಲ್ಲ ಅವರೆಲ್ಲರೂ ಲೀಡರ್ಸೇ. ಬ್ಯೂಟಿಫುಲ್. ಇವತ್ತೇನಾಗ್ತಾ ಇರುತ್ತೆ, ಒಬ್ಬ ಬಡತನದಲ್ಲಿರ್ತಾನೆ, ಆ ಗುಂಪೆಲ್ಲ ಸೇರಿ ಒಬ್ಬನ್ನ ಲೀಡ್ರಾಗಿ ಆಯ್ಕೆ ಮಾಡ್ತಾರೆ. ಅವನನ್ನು ನೀನು ನಮ್ಮ ಹಕ್ಕುಗಳನ್ನು ಕೇಳಕ್ಕೆ ಅಲ್ಲಿ ಹೋಗು ಅಂತ ಹೇಳ್ತಾರೆ. ಅದು ಹೋಗ್ತಾನೆ. ಅವನು ಹೋಗಿದ ಮೇಲೆ ಅವನು ಸಾಹುಕಾರ ಆಗ್ತಾನೆ, ಅವನು ಹಣ ಮಾಡ್ತಾನೆ, ಇವರೆಲ್ಲ ಅದೇ ಸ್ಥಿತಿಯಲ್ಲೇ ಉಳ್ಕೋತಾರೆ. ಇದು ನಾವು ಪೊಲಿಟಿಕಲ್ ಸಿಸ್ಟಮಲ್ಲೂ ನೋಡ್ಬೋದು. ಇವತ್ತು ಮೊದಲಿನ ಥರ ಈ ವರ್ಣಾಶ್ರಮ, ಜಾತಿ ಭೇದ ಇವತ್ತಿಲ್ಲ. ಆ್ಯಕ್ಚುಲಿ ನಾವು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ, ಜಾತಿ ಭೇದ ಇದೆ ಅಂತ. ಇವತ್ತು ಜಾತಿ ಅಂತಂದರೆ ಯಾರ್ಯಾರು ದುಡ್ಡಿದ್ದಾರೆ ಅವರೆಲ್ಲ ಒಂದು ಜಾತಿ, ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಇವರೆಲ್ಲ ಇನ್ನೊಂದು ಜಾತಿ, ಎಲ್ಲರೂ ಒಂದಾಗ್ಬಿಡ್ತಾರೆ. ಯಾರ್ಯಾರು ಕ್ರೈಮ್ ಮಾಡ್ತಾ ಇರ್ತಾರೆ ಎಲ್ಲ ಒಂದಾಗ್ಬಿಡ್ತಾರೆ, ಅವರೆಲ್ಲ ಒಂದು ಜಾತಿ ಆಗಿಬಿಡ್ತಾರೆ. ಯಾರ್ಯಾರು ಪವರಲ್ಲಿರ್ತಾರೆ ಅವರೆಲ್ಲ ಇನ್ನೊಂದು ಜಾತಿ ಆಗಿಬಿಡ್ತಾರೆ. ಹೀಗೆ ಜಾತಿ ಭೇದ ಹಳೆ ಕಾಲದ ಬೇರೆ, ಇವತ್ತಿನ ಬೇರೆ. ಉದಾಹರಣೆಗೆ ನಾವು ಟಿಪಿಕಲ್ ಜಾತಿಗೆ ಬರೋಣ. ಯಾವುದೋ ಒಂದು ಜಾತಿಯ ಲೀಡರ್ ಅಥವಾ ಒಂದು ಧರ್ಮದ ಲೀಡರ್ ಶುರು ಆಗ್ತಾರೆ. ಕಾರಣಾಂತರಗಳಿಂದ, ಒಂದು ಐಡಿಯಾಲಜಿಯಿಂದ ಲೀಡರ್ ಶುರು ಆಗ್ತಾರೆ. ಆ ಲೀಡರ್ ಆದಮೇಲೆ ಒಂದು 10-20 ವರ್ಷದಲ್ಲಿ ಆ ಲೀಡರ್ ತುಂಬ ದೊಡ್ಡದಾಗಿ ಬೆಳೀತಾರೆ. ಈ ಎಲ್ಲ ನೋವುಗಳನ್ನು ಕ್ರೋಢೀಕರಿಸಿ ಒಂದು ಲೀಡರ್ ಆಗಿ ಬೆಳೀತಾರೆ. ಆದರೆ ಆ ಲೀಡರು ಎತ್ತರಕ್ಕೆ ಬೆಳೀತಾ ಇರ್ತಾನೆ. ಅವರ ಕೋಟ್ಯಾಂತರ ಜನ ಫಾಲೋಯರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಯಥಾಸ್ಥಿತಿ ಅಲ್ಲೇ ಇರ್ತಾರೆ. ಹಾಗಿದ್ರೆ ಅಲ್ಲಿ ಜಾತಿ ಇಲ್ಲ, ಜಾತಿ ಶಿಫ್ಟ್ ಆಗೋಯ್ತು. ಟಿಪಿಕಲ್ ಜಾತಿ ಇದೆ, ಆದರೆ ಆ ಜಾತಿ ಚೇಂಜ್ ಆಗೋಯ್ತು, ಸ್ಟ್ರಾಟ ಚೇಂಜ್ ಆಗೋಯ್ತು. ಈಗ ಜಾತಿವಾದ ಮಾಡ್ತಾರೆ. ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಅದೇ ಅವನ ಹುಟ್ಟು ಜಾತಿಯ ಇನ್ಯಾರನ್ನೋ ಒಬ್ಬರನ್ನ ಕೆಲಸಕ್ಕೆ ತಗೋತಾರೆ. ನಂದೊಂದು ಇಲ್ಲಾಜಿಕಲ್ ಬಿಹೇವಿಯರ್ ಆಫ್ ದೀಸ್ ಪೀಪಲ್ ಅಂತ ನಂಗೆ ಅನ್ಸುತ್ತೆ. ಕಾರಲ್ಲಿ ಕೂತ್ಕೊಳ್ಬೇಕಾದ್ರೆ 2 ಅವರ್ 3 ಅವರ್ 4 ಅವರು ಅವರ ಒಟ್ಟಿಗೆ ಕೂತ್ಕೊಂಡು ಹೋಗ್ತಾರೆ. ಎಷ್ಟು ಅಡಿ ಅಂತರದಲ್ಲಿ? 2 ಅಡಿ ಅಂತರ, 3 ಅಡಿ ಅಂತರದಲ್ಲಿ ಕೂತ್ಕೊಂಡು ಹೋಗ್ತಾರೆ. ಅದರ ಪಕ್ಕದಲ್ಲಿ ಕೂತ್ಕೋತಾರೆ ಅಥವಾ ಹಿಂದೆ ಕೂತ್ಕೋತಾರೆ. ಕಾರ್ ಇರೋದೇ 5-6 ಅಡಿ ಅಷ್ಟೇ ಕೂತ್ಕೊಳ್ಳುವ ಜಾಗ ಇರೋದು. ಇಲ್ಲಿ ಅವರಿಗೆ ಭೇದ ಅನ್ಸಲ್ಲ. ಆದರೆ ಊಟಕ್ಕೆ ಕೂತ್ಕೊಳ್ಳೋವಾಗ, ಇನ್ಯಾವುದೋ ಒಂದು ಬಟ್ಟೆ ತಕ್ಕೊಡುವಾಗ ಅಥವಾ ಯಾವುದೋ ಒಂದು ಗಿಫ್ಟ್ ಕೊಡುವಾಗ ಇವರು ಭಿನ್ನ ಮಾಡಿಬಿಡ್ತಾರೆ. ಊಟಕ್ಕೆ ಕೂತ್ಕೋಬೇಕಾದ್ರೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಕೊಡಿಸ್ತಾರೆ. ಯಾಕೆ? ಇವರೆಲ್ಲ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಬಟ್ ಸ್ವಲ್ಪ ಜನ ನಿಮಗೆ ಇದನ್ನ ಕೇಳಿ ಅಪೋಸ್ ಮಾಡ್ಬೋದು, ಒಂದಷ್ಟು ಕಾಮೆಂಟ್ಸ್ ಬರ್ಬೋದು. ದಯವಿಟ್ಟು ಮಾಡಿ. ನಾವೆಲ್ಲರಿಗಿಂತ ಭಿನ್ನ,
ನಾನು ಹೇಳೋದ್ರಲ್ಲಿ ಯಾರಿಗೂ ನೋವಾಗುವಂಥದ್ದು ಹೇಳ್ತಾ ಇಲ್ಲ. ಯಾಕೆ ಇಲ್ಲಾಜಿಕಲ್ ಆಗಿ ನಡ್ಕೋತಾ ಇದ್ದೀರಿ ಅಂತ. ಸಾಧಾರಣ ಜನರ ಥರ ಯಾಕೆ ನಡ್ಕೋತಾ ಇದ್ದೀರಿ? ನಿಮ್ಗೆ ಅಸಾಧಾರಣವಾದ ಥರ ನಡ್ಕೊಳ್ಳುವ ಪವರ್ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದೀರಿ. ಕಾಫಿ ಬಂದಿದೆ, 5 ಕಾಫಿ ಹೇಳಿದ್ದೀವಿ, 5 ಕಾಫಿ ಬಂದಿದೆ. 4 ಜನಕ್ಕೆ ಕೊಟ್ಬಿಟ್ಟು 5ನೇ ಕಾಫಿ ನಾನು ತೊಗೊಳಕ್ಕೆ ಕಷ್ಟವಾ? ಇಷ್ಟೇ ಅಲ್ವಾ? ತಿಂಡಿ ಬಂದಿದೆ, ಎಲ್ಲರಿಗೂ ಕೊಟ್ಟು ತಿನ್ನೋದ್ರಲ್ಲಿ ಆ ಲಾಸ್ಟಲ್ಲಿ ತಿಂತಾರಲ್ಲ, ಅದು ಮನೆಯಲ್ಲಿ ಅಮ್ಮ ಆಗಿರ್ಬೋದು, ಮನೆಯ ಯಾರೇ ಒಬ್ಬರು ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೇ ದೊಡ್ಡ ವ್ಯಕ್ತಿ ತಾನು ಪೂರ್ತ ಸರ್ವ್ ಮಾಡೇ ತಿನ್ನೋದು. ಇದು ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ನೋಡ್ತಾ ಇದ್ದೀವಿ. ದೇ ಬಿಕಮ್ ಲೀಡರ್ಸ್. ಆ ಫಾಲೋಯರ್ಸ್ ಇದ್ದಾರಲ್ಲ, ಕಾಯ್ತಾರೆ. ಏನಂತ ಕಾಯ್ತಾರೆ? ನಮ್ಮ ಲೀಡರ್ ಅಂತ ಕಾಯ್ತಾರೆ. ನಾಯಕನಲ್ಲಿ ಆ ಫಿಲ್ಮಲ್ಲಿ ಇದನ್ನು ನೋಡ್ಬೋದು ನಾವು. ಇದು ಈ ಲೀಡರ್ಶಿಪ್ ಇದೆಯಲ್ಲ, ಅದು ಅಂಡರ್ ವರ್ಲ್ಡ್ಗೆ ಬರುತ್ತೆ, ರಿಲಿಜಿಯಸ್ನೆಸ್ಗೆ ಬರುತ್ತೆ, ಪೊಲಿಟಿಕಲ್ ಲೀಡರ್ಶಿಪ್ಗೆ ಬರುತ್ತೆ, ಸೋಷಿಯಲ್ ಲೀಡರ್ಶಿಪ್ಗೆ ಬರುತ್ತೆ. ತನ್ನ ಫಾಲೋಯರ್ಸ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಷ್ಟೇ. ನಾಯಕನ್ ಫಿಲಮಲ್ಲಿ ಈ ಅಂಡರ್ ವರ್ಲ್ಡಿನ ಲೀಡರು ಹೆಂಗೆ ಬೆಳಿತಾನೆ, ತನ್ನದೇ ಜನನ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋದಿದೆ. ಟಿಪಿಕಲ್ ಅದು ಅಂಡರ್ ವರ್ಲ್ಡ್ ಮೆಂಟಾಲಿಟಿ ಇರ್ಬೋದು. ಆದರೆ ಒಬ್ಬ ಲೀಡರ್ ಹೇಗಿರಬೇಕು ಅನ್ನೋದು ಇದೆ ಅದರಲ್ಲಿ. ಅವನನ್ನು ಪರ್ಚೇಸ್ ಮಾಡ್ಲಿಕ್ಕೆ ಜನ ಬರ್ತಾರೆ, ಅವನು ಪರ್ಚೇಸ್ ಆಗಲ್ಲ. ನಾನು ಎಲ್ಲರ ಜೊತೆ ಹೀಗೆ ಬದುಕೋದು ಅಂತಾನೆ. ನಾನು ಎಲ್ಲರ ಜೊತೆ ಇಲ್ಲೇ ಇರ್ತೀನಿ, ಇಲ್ಲಿದ್ದೇನೆ, ನನ್ನ ಜನ ನಾನು ನೋಡ್ಕೋತೀನಿ ಹೊರತು ನಿನ್ನ ತನಕ ನಾನು ಬಂದು ಸೇಲ್ ಆಗಲ್ಲ ಅಂತ. ಹಾಗೆ ಯಾರ್ಯಾರು ಐಡಿಯಾಲಜಿ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಪವರ್ಫುಲ್ ಲೀಡರ್ಸೇ. ಈ ಐಡಿಯಾಲಜಿ ಕ್ರಮೇಣ ಏನಾಗುತ್ತೆ, ಸೇಲ್ ಆಗಿಬಿಡ್ತಾರೆ. ಒಬ್ಬ ಹಣವಂತ ಅವನದೇ ಜಾತಿಯ ಇನ್ನೊಬ್ಬನ್ನ ಜೊತೆಲಿ ಇಟ್ಕೊಳ್ಳಲ್ಲ, ಕೆಲ್ಸಕ್ಕೆ ಜೊತೆಲಿ ಇಟ್ಕೋತಾರೆ, ಸೌಕರ್ಯಗಳ ಜೊತೆಲಿ ಇಟ್ಕೊಳ್ಳಲ್ಲ, ಮೇಲೆ ಎತ್ತಲ್ಲ. ಒಬ್ಬ ಅತಿ ಬುದ್ಧಿವಂತ ದಡ್ಡನ್ನ ಜೊತೆಗೆ ಇಟ್ಕೊಳ್ಳಲ್ಲ, ಮೇಲೆ ಎತ್ತಲ್ಲ. ಹಾಗೆ ಯಾವುದೇ ಒಂದು ಕಮ್ಯುನಿಟಿಯ ಲೀಡರ್ ಅವರು ಬಳಸ್ತಾರೆ ಎಲ್ಲರನ್ನೂ, ಆದರೆ ಮೇಲೆ ಎತ್ತೋ ಪ್ರಯತ್ನ ಪಡಲ್ಲ. ಒಬ್ರಿಬ್ಬರನ್ನೂ ಎತ್ತಲ್ಲ, ಕಮ್ಯುನಿಟಿಯನ್ನು ಎತ್ತಲ್ಲ, ಅವ್ರು ಬಳಸಿ ಮೇಲೆ ಏರ್ತಾರೆ ಅಷ್ಟೇ. ಇಂಡಿವಿಜುವಲಿ ಅವ್ರ ಮೇಲೆ. ಹೌದು, ಡೆಫಿನೆಟ್ಲಿ ಏರ್ತಾರೆ. ನಾನು ಇಂಥನ್ನೆಲ್ಲ ಈ ಸೌಕರ್ಯಗಳನ್ನೆಲ್ಲ ತಗೊಳ್ಳಲ್ಲ, ನಾನು ಆದರ್ಶವಾದಿ ಅಂತ ಅಂದ್ಕೊಂಡು ಯಾರ್ಯಾರು ಇದ್ದಾರೆ, ಅದೆಲ್ಲ ಒಂದು 5 ವರ್ಷದಲ್ಲಿ ಸೇಲ್ ಆಗಿಬಿಡುತ್ತೆ. 5-6 ವರ್ಷದಲ್ಲಿ ಅವ್ರು ಪೂರ್ತ ಚೇಂಜ್ ಆಗಿಬಿಡ್ತಾರೆ. ಆ ಐಶ್ವರ್ಯ ಸಿಗುತ್ತೆ, ಯಾರೋ ಕಾರ್ ಬಾಗಲ್ ತೆಗಿತಾರೆ, ಯಾರೋ ಅವ್ರಿಗೆ ಸೌಕರ್ಯಗಳು ಕೊಡೋಕೆ ಶುರು ಮಾಡ್ತಾರೆ, ಶೂ ಹಾಕೋಕ್ಕೆ ಬರ್ತಾರೆ, ಸಾಕ್ಸ್ ಹಾಕೋಕ್ಕೆ ಬರ್ತಾರೆ. ಅದು ಅನುಭವ ಆಗೋಕ್ಕೆ ಶುರು ಆಗುತ್ತೆ, ಅದು ಖುಷಿ ಆಗೋಕ್ಕೆ ಶುರು ಆಗುತ್ತೆ, ಮಾಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾರು ಅದೇ ವ್ಯವಸ್ಥೆಯನ್ನು ಅಪೋಸ್ ಮಾಡ್ತಾ ಇರ್ತಾರೆ, ಅವರು ಆ ವ್ಯವಸ್ಥೆ ದಾಸರಾಗೋಕ್ಕೆ ಶುರು ಮಾಡ್ತಾರೆ. ಅವ್ರು ಯಾರು ಲೀಡರ್ಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನೀವು ನೋಡಿರುವ ಹೇಳ್ತಾ ಇರೋದು ನಿಮ್ಮ ಜನರೇಷನ್ ಅಥವಾ ನಿಮಗಿಂತ ಒಂದು 10 ಜನರೇಷನ್ ಮುಂದೆ, 10 ವರ್ಷ ಮುಂದೆಂದು ಅಂದ್ಕೊಳ್ಳಿ. ಇವಾಗಿನ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ಸ್ಗೆ ವಾಟ್ ಮೆಸೇಜ್ ಡು ಯು ವಾಂಟ್ ಟು ಗಿವ್? ಲೀಡರ್ ಆಗಿ ಮನೆಯಿಂದ ಶುರು ಮಾಡಿ, ಮನೆಗೆ ಏನೇನು ಬೇಕೋ ಮನೆಯನ್ನು ಚೆನ್ನಾಗಿಡಿ. ಅವರೆಲ್ಲ ಲೀಡರ್ಸೇ. ಸಂಬಡಿ ಹೂ ಟೇಕ್ಸ್ ಎನ್ ಇನಿಷಿಯೇಟಿವ್ ಟು ಸಿ ದಟ್ ಫ್ಯಾಮಿಲಿ ಈಸ್ ಹ್ಯಾಪಿ. ನನ್ನ ನಂಬಿರುವಂತಹ 4 ಜನ ಚೆನ್ನಾಗಿದ್ದರೆ ದಟ್ ಈಸ್ ಲೀಡರ್ಶಿಪ್. ಮೊದಲ ಸೌಕರ್ಯಗಳು ಅವ್ರಿಗೆ ಕೊಟ್ಟು ನಂತರದ ಸೌಕರ್ಯ ನಾನು ತಗೊಂಡ್ರೆ ದಟ್ ಫ್ಯಾಮಿಲಿ ಈಸ್ ಹ್ಯಾವಿಂಗ್ ಎ ಗುಡ್ ಲೀಡರ್. ಅದೇ ರೀತಿ ವರ್ಕ್ ಪ್ಲೇಸಿಗೆ ಬಂದಾಗ, ವರ್ಕ್ ಪ್ಲೇಸಲ್ಲಿ 2 ಥರ ಇರುತ್ತೆ. ಒಂದು ಬಿಸ್ನೆಸ್ ಮಾಡ್ಬೋದು, ಅವಾಗಲೂ ಜನ ಜೊತೆಲಿ ಇರ್ತಾರೆ, ಅಥವಾ ಎಲ್ಲ ಒಂದು ಉನ್ನತ ಹುದ್ದೆಯಲ್ಲಿ ಇರ್ಬೋದು, ಅವಾಗ್ಲೂ 4 ಜನ ಜೊತೆಲಿ ಇದ್ದೇ ಇದ್ದಾರೆ. ಆ 4 ಜನರ ಜೊತೆಲಿ ಯಾರು ಚೆನ್ನಾಗಿ ಬದುಕ್ತಾರೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ, ತನ್ನ ನೋವುಗಳನ್ನು ಪಕ್ಕಕ್ಕೆ ಇಡ್ತಾರೆ, ಬೇರೆಯವರ ನೋವನ್ನು ತನ್ನದಾಗಿ ತಗೋತಾರೆ, ಅವರೆಲ್ಲರೂ ಗುಡ್ ಲೀಡರ್ಸ್. ಅದು ಯಾವ ಜನರೇಷನ್ ಆದ್ರೇನು, ನನ್ನ ಹಿಂದಿನ ಜನರೇಷನ್ ಆದ್ರೇನು, ಮುಂದಿನ ಜನರೇಷನ್ ಆದ್ರೇನು, ಯಾವ ಕಮ್ಯುನಿಟಿ ಆದ್ರೇನು, ಯಾವ ಫೀಲ್ಡ್ ಆದ್ರೇನು, ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟು ಮಾಡಿ ನಮ್ಮ ಭಾರತೀಯತೆ ಮೊದಲನೇದು ಅಂತ ಅಂದ್ಕೊಂಡ್ರೆ, ಹ್ಯುಮ್ಯಾನಿಟಿ ಇದು ಅದಕ್ಕಿಂತ ದೊಡ್ಡದು ಅಂತ ಅಂದ್ಕೊಂಡ್ರೆ, ಯಾವುದೇ ಆರ್ಗನೈಸೇಷನ್, ಹ್ಯುಮ್ಯಾನಿಟಿ ಇರುವಂತಹ ಆರ್ಗನೈಸೇಷನ್ ಲಾಂಗ್ ಸಸ್ಟೈನಿಂಗ್, ಅಂದರೆ ತುಂಬ ವರ್ಷಗಳ ಬಾಳಿಕೆ ಬರುತ್ತೆ ಆ ರಿಲೇಷನ್ಶಿಪ್. ಇದನ್ನು ನಾವು ಟಾಟಾಸಲ್ಲಿ ನೋಡ್ಬೋದು. ಟಾಟಾಸಲ್ಲಿ ಅವ್ರು ನಡೆಸ್ಕೊಳ್ಳುವ ರೀತಿ ಸೂಪರ್ಬ್. ಅಲ್ಲಿ ಜಾತಿ ಬರಲ್ಲ, ಅಲ್ಲಿ ಕ್ವಾಲಿಫಿಕೇಷನ್ ಪ್ಲೇಸ್ ಎ ಲೀಸ್ಟ್ ರೋಲ್. ಅಲ್ಲಿ ಸ್ಕಿಲ್ಲು, ಇಂಟೆನ್ಷನ್ಸು, ಟ್ರೀಟ್ಮೆಂಟ್, ಕ್ಯಾರೆಕ್ಟರ್, ಇದ್ರ ಬಗ್ಗೆ ಗಮನ ಜಾಸ್ತಿ. ರತನ್ ಟಾಟಾ ಹೋಗ್ತಾರೆ, ಅವ್ರು ಹೋದಾಗ ತನ್ನ ದಿಮಾಕನ್ನು ತೋರ್ಸೋಕ್ಕೆ ಹೋಗಲ್ಲ, ದೊಡ್ಡ ದೊಡ್ಡ ಕಾರುಗಳನ್ನು ತೋರ್ಸೋಕ್ಕೆ ಹೋಗಲ್ಲ. ಅವ್ರು ಹೋದಾಗ ಇಂಡಿಕಾ ಕಾರಲ್ಲಿ, ತನ್ನದೇ ಸ್ಮಾಲೆಸ್ಟ್ ಕಾರಲ್ಲಿ ಅವರು ಹೋಗ್ತಾರೆ. ಎಷ್ಟೋ ಸಲ, ಈಗ ಸದ್ಯಕ್ಕೆ ಅವ್ರಿಗಾಗಲ್ಲ, ಆದರೆ ಅವರು ಡ್ರೈವ್ ಮಾಡ್ಕೊಂಡು ಅವರೇ ಹೋಗ್ತಾರೆ. ಎಲ್ಲರ ಜೊತೆ ಕೂತ್ಕೊಂಡು ಅವರು ಊಟ ಮಾಡ್ತಾರೆ.
ಮತ್ತು ಎಲ್ಲರೂ ಕೆಳಗೆ ಕೂತ್ರೆ ಅವರೂ ಕೆಳಗೆ ಕೂತ್ಕೋತಾರೆ. ಈಗ ವಯಸ್ಸಾಗಿದೆ, ಆಗದೆ ಇರ್ಬೋದು, ಆದರೆ ಅವರ ವಯಸ್ಸಲ್ಲಿ ಅವ್ರು ಸುಮ್ಮನೆ ಆದರ್ಶಗಳನ್ನು ಹೇಳಲಿಲ್ಲ, ಪಾಲಿಸಿದ್ದಾರೆ ಅವರು. ಅಲ್ಲಿ ನಮ್ಮದೊಂದು ಸಣ್ಣ ತತ್ವ ಇದೆ, ಅಂದ್ಕೊಳ್ಳೋದು, ಮಾತಾಡೋದು, ನಡ್ಕೊಳ್ಳೋದು, ಮನಸ್ಸ, ವಾಚ, ಕಾಯ. ಈ ಮೂರನ್ನು ಐಡಿಯಾಲಜಿ ತುಂಬ ಚೆನ್ನಾಗಿದ್ದರೆ ದೇ ಆರ್ ಗುಡ್ ಲೀಡರ್ಸ್. ಐಡಿಯಾಲಜಿನ ತುಂಬ ಚೆನ್ನಾಗಿ ಹೇಳಿದ್ದೀವಿ, ದೇ ಆರ್ ಆಲ್ಸೋ ಲೀಡರ್ಸ್. ಆದರೆ ಹಾಗೆ ನಡ್ಕೊಂಡಿದ್ದೀವಿ, ದೇ ಆರ್ ಒನ್ ಆಫ್ ದ ಬೆಸ್ಟ್ ಲೀಡರ್ಸ್. ಈ ಮೂರು ಒಂದೇ ಥರ ಇದೆ. ನಾವು ಅಂದ್ಕೊಂಡಿರುವ ಐಡಿಯಾಲಜಿ, ಮಾತನಾಡಿರುವ ಐಡಿಯಾಲಜಿ ಅಥವಾ ನಡ್ಕೊಂಡಿರುವ ಐಡಿಯಾಲಜಿ, ಈ ಮೂರು ಒಂದೇ ಇದ್ರೆ ಗುಡ್ ಲೀಡರ್ಸ್. 1200 ವರ್ಷ ಆದಮೇಲೂ ಕೂಡ ಶಂಕರಾಚಾರ್ಯನ ನಾವು ನೆನೆಸ್ಕೋತೀವಿ, ಕಬೀರ್ನ ನೆನೆಸ್ಕೋತೀವಿ, ಕಲಾಂನ ನೆನೆಸ್ಕೋತೀವಿ. ಅವ್ರ ಸತ್ತೇ ಎಷ್ಟೋ ವರ್ಷ ಆಗೋಯ್ತು, ಆದರೂ ನೆನೆಸ್ಕೋತೀವಿ. ಯಾಕೆಂದರೆ ಅವರು ಹ್ಯುಮ್ಯಾನಿಟಿ ಫಸ್ಟ್ ಅಂತ ಅಂದವರು. ಯಾರ್ಯಾರು ಹ್ಯುಮ್ಯಾನಿಟಿಯನ್ನು ಮೊದಲನೇದಾಗಿ ತೊಗೊಂಬಂದಿದ್ದಾರೆ, ಆದರ್ಶನ ಮೊದಲನೇದಾಗಿ ತೊಗೊಂಬಂದಿದ್ದಾರೆ, ಕ್ರೆಡಿಟ್ಸ್ ಬಂದಾಗ, ಸೌಕರ್ಯಗಳು ಬಂದಾಗ ನನಗಲ್ಲ ನನ್ನ ಸ್ನೇಹಿತರಿಗೆ ಕೊಡಿ, ನನ್ನ ಜೊತೆಲಿರೋರು ಕೊಡಿ ಅಂತ ಬಂದಿದ್ದಾರೆ, ಅವರೆಲ್ಲ ಗುಡ್ ಲೀಡರ್ಸ್. ಯಾರ್ಯಾರು ಎಲ್ಲ ಸೌಕರ್ಯಗಳು, ಎಲ್ಲರ ಕೆಲಸಗಳು, ಎಲ್ಲರ ಕ್ರೆಡಿಟ್ಸು ನನಗೆ ಬರಲಿ ಅಂತ ಅಂದ್ಕೊಂಡಿದ್ದಾರೆ, ದೇ ಆರ್ ಆಲ್ಸೋ ಲೀಡರ್ಸ್, ಬಟ್ ದೇ ಆರ್ ಬ್ಯಾಡ್ ಲೀಡರ್ಸ್. ಇಷ್ಟೇ ಎರಡು ಭಾಗ ಮಾಡೋಣ. ಪ್ರೋಗ್ರೆಸಿವ್ ಅಲ್ಲ, ಅವರು ಲೀಡರ್, ವಿಧಿ ಇಲ್ಲದೆ ಲೀಡರ್ ಅಷ್ಟೇ. ಆದರೆ ಸೌಕರ್ಯಗಳು ಬಂದಾಗ, ಕ್ರೆಡಿಟ್ಸ್ ಬಂದಾಗ, ಅದಕ್ಕೆ ಅಂತಸ್ತು ಬಂದಾಗ ಯಾರು ಬಿಟ್ಕೊಡೋಕೆ ರೆಡಿ ಇದ್ದಾರೆ, ಅವರು ದೇ ಆರ್ ಗುಡ್ ಲೀಡರ್ಸ್. ಹೀಗೆ ನನ್ನ ಸ್ನೇಹಿತರು ಒಂದು ಹೇಳೋರು, ತ್ಯಾಗ ಮಾಡಿದ್ರೆ ಹೇಗಿರುತ್ತೆ, ಹೇಗಿರಬೇಕು ಅಂತ DVG ಅವರ ಒಂದು ಪದ್ಯ, ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ ಅಂತ. ನನ್ನ ಸ್ನೇಹಿತರು ಡಾಕ್ಟರ್ ಮಾರುತಿ ಅಂತ ಈ ಕೋಟನ್ನು ಯಾವಾಗಲೂ ಮಾಡೋರು, ಬರೀ ಮಾಡ್ತಾ ಇರಲಿಲ್ಲ, ಹಾಗೇ ನಡ್ಕೊಳ್ಳೋರು. ಅವರು ಒಂದು ದೊಡ್ಡ ಯೋಗದ ಆರ್ಗನೈಸೇಷನ್ಗೆ ಮುಖ್ಯಸ್ಥರಾಗಿದ್ದರು, ಮೈಸೂರು ವಿಭಾಗಕ್ಕೆ. ಅವರು ಕೆಲಸ ಮಾಡುವಾಗ ತಾನು ಕ್ರೆಡಿಟ್ಸ್ ತಗೊಳ್ಳುವಾಗ ಆ ಚಿಕ್ಕವರು ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್ ಎಲ್ಲ ಮೇಲೆ ಹತ್ಸೋರು. ಅವ್ರು ಕೊಡಿ ಎಲ್ಲ ಕ್ರೆಡಿಟ್ ಅಂತ. ಇವತ್ತಿಗೂ ಅವರು ಕ್ಯಾನ್ಸರ್ ಬಂದು 2 ವರ್ಷದ ಹಿಂದೆ ಹೋಗ್ಬಿಟ್ರು, ಆದರೆ ಇವತ್ತಿಗೂ ನಾವ್ಯಾರೂ ಮರ್ತಿಲ್ಲ. ಅವರು ಒಂದೊಂದು ಪದಗಳನ್ನು ತುಂಬ ಸಿಂಪ್ಲೆಸ್ಟ್ ಫಾರಮಲ್ಲಿ ಹೇಳೋರು, ಸಿಂಪ್ಲೆಸ್ಟ್ ಫಾರಮಲ್ಲಿ ನಮಗೆ ಅರ್ಥ ಮಾಡಿಸೋರು, ನಮಗೆ ಇಮಿಡಿಯೇಟ್ ಆದರ್ಶ ಅಂದರೆ ನಮ್ಮ ಕಣ್ಣೆದುರುಗಡೆ ಕಾಣೋರು ಹೀಗೆ. ಸೊ ಲೀಡರ್ಶಿಪ್ ಈಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸ್. ಲೀಡರ್ಶಿಪ್ ಈಸ್ ಆಲ್ ಅಬೌಟ್ ಎನ್ ಐಡಿಯಾಲಜಿ, consistency of an ideology. Beautiful. Without selling themselves, without selling their conscience. Most important. Beautifully said. Thank you. Thank you so much.